ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಇವತ್ತು ನಾವು ಮನೆ ಸುತ್ತ ಮಾಡ್ತಾ ಇತ್ತು. ಇವ ಕಾಣಿ ಮಂಗನ್ ಕಾಣಂಗ್ ಮಾಡ್ತಿದ್ದ, ಇವರಿಬ್ರು ಕಾಣಿ ಇವಳು ಕಾಣಿ ವಿಡಿಯೋ ಮಾಡ್ತಿದ್ದ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಒಳ್ಳೆಯ ಗಂಡ, ಒಳ್ಳೆಯ ಮಕ್ಕಳು, ಸಂಸಾರ. ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ, ಯಾರ ಕೈಗೂ ಸಿಗದೆ ಯಾವ್ದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ಬಿಡು. ಇವತ್ತು ಈ ಕೋಳಿದು ಮರ್ಡ್ರ್ ಆತೆ. ಇದು ಕಾಣಿ ಇವ ಕೋಳಿ ಪಡಿ ಬಿಡ್ತದ. ಗಾಳಿ ಗಾಳಿ ಅಂಬ್ರ ಗಾಳಿ. ಇವ್ರು ಕಾಣಿ ಕೋಳಿ ಟೆಸ್ಟ್ ಮಾಡ್ತಾ ಇದ್ರು. ವೇಟ್ ಬೇಕಾ ಅಂಬ್ರ. ಯೋಗ ಕಲ್ಪ ಅಂದ್ಕೊರಂದಿಲ್ಲ. ನನ್ನ ಖಂಡನೆ ಎಲ್ಲಿದ್ದಾರೆ, ಅವರು ಏನು ಮಾಡ್ತಾರೆ ಇವತ್ತ? ಡಿಪ್ರೆಷನ್. ನಾವೀಗ ಹೋಗ್ತಾಯಿತ್ತು ಮನೆ ಸುತ್ತ ಕೊಯ್ದು. ಇವಾಗ ಕೋಳಿ ಮನೆ ಕೋಳಿ ಕೊಯ್ತೈತೆ. ಈಗ ಕಸ್ಲೆಲ್ಲ ಹೋಯ್ತು ಯಾರು ಇಪ್ಪಗಾಗ ಎಲ್ಲ ಕಸ್ಲೆ ಆರ್ಮೇಲೆ ಕುಯ್ಯೋದು. ಇಲ್ಲಿ ಚೊಂಬು ಗಿಂಬು ಎಲ್ಲ ಪಾತ್ರೆ ಎಲ್ಲ ಇಟ್ಕೊಂಡು ಹೋಗ್ತಿದ್ದೆ. ದೀಪ ಗೀಪ ಎಲ್ಲ ಇಟ್ಟು ಓಕ್ಲಿ ಗೀಕ್ಲಿ ಎಲ್ಲ ರೆಡಿ ಮಾಡಿ ಇವ ದೀಪ ಎಲ್ಲ ಹಚ್ತಿದ್ದ. ಇವಳು ಪಾತ್ರೆ ಚೊಂಬೆಲ್ಲ ಹಿಡ್ಕೊಂಡು ನಾನು ಕಣಿ ಕೋಳಿ ಎಲ್ಲ ಹಿಡ್ಕೊಂಡಿದ್ದೆ. ಅವಳು ವೀಡಿಯೋ ಮಾಡ್ತಿದ್ದಾಳೆ, ನಾವಿಲ್ಲಿ ಕೋಳಿ ಕುಯ್ಕೆಲ್ಲ ರೆಡಿ ಮಾಡ್ತಾಯಿತ್ತು. ನಾನು ಕಣಿ ದೊಡ್ಡ ಹುಂಜ ಹಿಡ್ಕೊಂಡಿದ್ದೆ. ಅಲ್ಲಿ ಬೆಂಕಿ ಹಾಕ್ಬೇಡ ಮರ. ಆ ಬದಿಲಿ ಕಾಯೆಲ್ಲ ಇಟ್ಟು ನಮ್ಮ ಬದಿ ನಮ್ಮ ಕಡೆ ಇದೇ ಥರ ಕೊಯ್ಯೋದು ಮನೆ ಸುತ್ತ ಸಂಸ್ಕೃತಿ. ಇವಾಗ ಎದೆಲ್ಲ ನೀರ್ಸ್ಕೊಂಡು ಕೋಳಿ ಕುಯ್ಕೆಲ್ಲ ರೆಡಿ ಆಗಿದೆ. ಕೋಳಿ ನೀರು ಹಾಕಿ ಮರ ಇಲ್ಲೇ ಇತ್ತಲ್ಲ ಮರ ಆಲ್ರೆಡಿ. ಇಲ್ಲಿ ಕೊಟ್ಟು ನಾವು ಕೋಳಿ ಕುಯ್ಯೋದು ಯಾಕಂದರೆ ಮನೆಯನ್ನು ಕಾಯುವುದು ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಗೊತ್ತಿಲ್ಲ. ನೀನು ಹೇಳ ಸಮಗಡ್ಡೆ, ನಿಂಗೆ ಗೊತ್ತಿದ್ದ, ನಮಗೆ ಗೊತ್ತಿಲ್ಲ ಅಷ್ಟೇ. ಅಚ್ಚಾ ಹೀಗೆ ಫುಲ್ಲು ಅಡುಗೆ ರೆಡಿ ಆಗ್ತೈತೆ. ನಮ್ಮಮ್ಮ ಎಂತ ಕಾಳಿ ಗೀ ಎಲ್ಲ ಇದು ಮಾಡ್ತಾಯಿದ್ರು. ಹೇಳ್ಕಣ ಫುಲ್ಲು ಕಾಯಿ ಹರಿತಾಯಿದ್ರು. ನಮ್ಮ ಮನೆಯ ಅಡುಗೆ ಭಟ್ಟ ಇವನೇ. ಮನೆದ ಎಂಥದೇ ಕೆಲಸ ಇದ್ದರೂ ಇವನೇ ಮಾಡು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.